ಅಂತೂ ಇಂತೂ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯಿಂದಾಗಿ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. 1ನೇ ಕ್ಲಾಸಿನ ಪ್ರವೇಶಾತಿ ಗೊಂದಲವನ್ನ ಪರಿಹರಿಸೋದಕ್ಕೆ ತಾತ್ಕಾಲಿಕವಾಗಿ ಆದರೂ ಪರಿಹರಿಸೋದಕ್ಕೆ ಮುಂದಾಗಿದೆ. 1ನೇ ತರಗತಿ ಪ್ರವೇಶಾತಿ ಗೊಂದಲಕ್ಕೆ ಪರಿಹಾರ ಶಿಕ್ಷಣ ಇಲಾಖೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತಾ ಇದೆ. ಈ ವರ್ಷ ಕಡೆ ಪಕ್ಷ ಈ ವರ್ಷ ಮಾತ್ರ 5 ವರ್ಷ 10 ತಿಂಗಳಿಗೆ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಕೊಡ್ತಾ ಇದೆ. ಪಾಲಕರು ಪೋಷಕರು ನೋಡಿ ಎಚ್ಚೆತ್ಕೊಳ್ಳಿ. ಈ ವರ್ಷ 5 ವರ್ಷ 10 ತಿಂಗಳಿಗೆ ಅಡ್ಮಿಷನ್ ಕೊಡ್ತಾರಂತೆ. ಪ್ರಸಕ್ತ ವರ್ಷಕ್ಕೆ ಮಾತ್ರ ಈ ವಯೋಮಿತಿ ಸಡಿಲಿಕೆ ಅನ್ವಯ ಆಗತ್ತೆ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ನಿರಂತರವಾಗಿ ವರದಿಯನ್ನ ಮಾಡಿತ್ತು, ಪೋಷಕರ ಗೋಳನ್ನ ಬಿಂಬಿಸಿತ್ತು. ಆಗಲೇಬೇಕು. ಪರ್ಸನಲ್ ರಿಕ್ವೆಸ್ಟ್ ಏನು ಅಂದರೆ, ವೆನೆವರ್ ಯು ಗೋ ನರ್ಸರಿ, LKG, UKG ಅನ್ನೋದೇನಾದರೂ ಇದ್ದರೆ, ವಿಚ್ ಇಸ್ ಕಾಲ್ಡ್ ಅಸ್ ಅಂಗನವಾಡಿ 1, 2, 3. ಸೊ ಇಟ್ಸ್ ಶುಡ್ ಸ್ಟಾರ್ಟ್ ಫ್ರಮ್ 3, 4, 5 ಆ್ಯಂಡ್ 6ಗೆ ಕರೆಕ್ಟಾಗಿ ಸರಿ ಆಗುತ್ತೆ. ಒಂದು ದಿವಸ ಹೆಚ್ಚು ಕಮ್ಮಿ ಆದರೆ ನಾನು ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಐ ನಾಟ್ ಒಂದು ರೂಲ್ಸ್ ಅಂತ ಇರ್ತದೆ. ಈಗ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತೀರಾ, ಒಂದು ದಿವಸ ಇದ್ರೂ ಅದು ತಗೊಳ್ಳೋದೇ ಇಲ್ಲಲ್ಲ ನಿಮಗೆ. 18 ಇಯರ್ಸ್ ಆಗಲೇಬೇಕು ಅಂತ ನೀವು 1 ಅವರ್ ಹೆಚ್ಚು ಕಮ್ಮಿ ಆದ್ರೂ ಅದು ಎಂಟ್ರಿನೇ ತಗೊಳ್ಳಲ್ಲ, ಬಟ್ ಡ್ರೈವಿಂಗ್ ಗೊತ್ತಿರುತ್ತೆ. ಬಟ್ ಸಿ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಅ ಲಾ. ಅದು ಅಪ್ಪರ್ ಲಿಮಿಟ್ ಐ ಥಿಂಕ್ ಏನೋ ಇರಬೇಕು. ಅದು ಅಪ್ಪರ್ ಲಿಮಿಟ್ ಇದೆ, ಅದೇನು ರೆಗ್ಯುಲರ್ ಆಗಿದೆ, ಅದೇ ಸೇಮ್ ಅಪ್ಪರ್ ಲಿಮಿಟ್. ಅದನ್ನ ನಾನು 8 ಇಯರ್ಸ್ ಅಂದರೆ 8 ಇಯರ್ಸ್ ಕೆಲವು ಸತಿ ಆಗುತ್ತೆ. ಹಳ್ಳಿ ಕಡೆಗೆ issues are there. Let us not. ಅಂತೂ ಇಂತೂ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯಿಂದಾಗಿ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. 1ನೇ ಕ್ಲಾಸಿನ ಪ್ರವೇಶಾತಿ ಗೊಂದಲವನ್ನ ಪರಿಹರಿಸೋದಕ್ಕೆ ತಾತ್ಕಾಲಿಕವಾಗಿ ಆದರೂ ಪರಿಹರಿಸೋದಕ್ಕೆ ಮುಂದಾಗಿದೆ. 1ನೇ ತರಗತಿ ಪ್ರವೇಶಾತಿ ಗೊಂದಲಕ್ಕೆ ಪರಿಹಾರ ಶಿಕ್ಷಣ ಇಲಾಖೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತಾ ಇದೆ. ಈ ವರ್ಷ ಕಡೆ ಪಕ್ಷ ಈ ವರ್ಷ ಮಾತ್ರ 5 ವರ್ಷ 10 ತಿಂಗಳಿಗೆ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಕೊಡ್ತಾ ಇದೆ. ಪಾಲಕರು ಪೋಷಕರು ನೋಡಿ ಎಚ್ಚೆತ್ಕೊಳ್ಳಿ. ಈ ವರ್ಷ 5 ವರ್ಷ 10 ತಿಂಗಳಿಗೆ ಅಡ್ಮಿಷನ್ ಕೊಡ್ತಾರಂತೆ. ಪ್ರಸಕ್ತ ವರ್ಷಕ್ಕೆ ಮಾತ್ರ ಈ ವಯೋಮಿತಿ ಸಡಿಲಿಕೆ ಅನ್ವಯ ಆಗತ್ತೆ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ನಿರಂತರವಾಗಿ ವರದಿಯನ್ನ ಮಾಡಿತ್ತು, ಪೋಷಕರ ಗೋಳನ್ನ ಬಿಂಬಿಸಿತ್ತು. ಆಗಲೇಬೇಕು. ಪರ್ಸನಲ್ ರಿಕ್ವೆಸ್ಟ್ ಏನು ಅಂದರೆ, ವೆನೆವರ್ ಯು ಗೋ ನರ್ಸರಿ, LKG, UKG ಅನ್ನೋದೇನಾದರೂ ಇದ್ದರೆ, ವಿಚ್ ಇಸ್ ಕಾಲ್ಡ್ ಅಸ್ ಅಂಗನವಾಡಿ 1, 2, 3. ಸೊ ಇಟ್ಸ್ ಶುಡ್ ಸ್ಟಾರ್ಟ್ ಫ್ರಮ್ 3, 4, 5 ಆ್ಯಂಡ್ 6ಗೆ ಕರೆಕ್ಟಾಗಿ ಸರಿ ಆಗುತ್ತೆ. ಒಂದು ದಿವಸ ಹೆಚ್ಚು ಕಮ್ಮಿ ಆದರೆ ನಾನು ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಐ ನಾಟ್ ಒಂದು ರೂಲ್ಸ್ ಅಂತ ಇರ್ತದೆ. ಈಗ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತೀರಾ, ಒಂದು ದಿವಸ ಇದ್ರೂ ಅದು ತಗೊಳ್ಳೋದೇ ಇಲ್ಲಲ್ಲ ನಿಮಗೆ. 18 ಇಯರ್ಸ್ ಆಗಲೇಬೇಕು ಅಂತ ನೀವು 1 ಅವರ್ ಹೆಚ್ಚು ಕಮ್ಮಿ ಆದ್ರೂ ಅದು ಎಂಟ್ರಿನೇ ತಗೊಳ್ಳಲ್ಲ, ಬಟ್ ಡ್ರೈವಿಂಗ್ ಗೊತ್ತಿರುತ್ತೆ. ಬಟ್ ಸಿ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಅ ಲಾ. ಅದು ಅಪ್ಪರ್ ಲಿಮಿಟ್ ಐ ಥಿಂಕ್ ಏನೋ ಇರಬೇಕು. ಅದು ಅಪ್ಪರ್ ಲಿಮಿಟ್ ಇದೆ, ಅದೇನು ರೆಗ್ಯುಲರ್ ಆಗಿದೆ, ಅದೇ ಸೇಮ್ ಅಪ್ಪರ್ ಲಿಮಿಟ್. ಅದನ್ನ ನಾನು 8 ಇಯರ್ಸ್ ಅಂದರೆ 8 ಇಯರ್ಸ್ ಕೆಲವು ಸತಿ ಆಗುತ್ತೆ. ಹಳ್ಳಿ ಕಡೆಗೆ issues are there. Let us not. ಅಂತೂ ಇಂತೂ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯಿಂದಾಗಿ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. 1ನೇ ಕ್ಲಾಸಿನ ಪ್ರವೇಶಾತಿ ಗೊಂದಲವನ್ನ ಪರಿಹರಿಸೋದಕ್ಕೆ ತಾತ್ಕಾಲಿಕವಾಗಿ ಆದರೂ ಪರಿಹರಿಸೋದಕ್ಕೆ ಮುಂದಾಗಿದೆ. 1ನೇ ತರಗತಿ ಪ್ರವೇಶಾತಿ ಗೊಂದಲಕ್ಕೆ ಪರಿಹಾರ ಶಿಕ್ಷಣ ಇಲಾಖೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತಾ ಇದೆ. ಈ ವರ್ಷ ಕಡೆ ಪಕ್ಷ ಈ ವರ್ಷ ಮಾತ್ರ 5 ವರ್ಷ 10 ತಿಂಗಳಿಗೆ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಕೊಡ್ತಾ ಇದೆ. ಪಾಲಕರು ಪೋಷಕರು ನೋಡಿ ಎಚ್ಚೆತ್ಕೊಳ್ಳಿ. ಈ ವರ್ಷ 5 ವರ್ಷ 10 ತಿಂಗಳಿಗೆ ಅಡ್ಮಿಷನ್ ಕೊಡ್ತಾರಂತೆ. ಪ್ರಸಕ್ತ ವರ್ಷಕ್ಕೆ ಮಾತ್ರ ಈ ವಯೋಮಿತಿ ಸಡಿಲಿಕೆ ಅನ್ವಯ ಆಗತ್ತೆ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ನಿರಂತರವಾಗಿ ವರದಿಯನ್ನ ಮಾಡಿತ್ತು, ಪೋಷಕರ ಗೋಳನ್ನ ಬಿಂಬಿಸಿತ್ತು. ಆಗಲೇಬೇಕು. ಪರ್ಸನಲ್ ರಿಕ್ವೆಸ್ಟ್ ಏನು ಅಂದರೆ, ವೆನೆವರ್ ಯು ಗೋ ನರ್ಸರಿ, LKG, UKG ಅನ್ನೋದೇನಾದರೂ ಇದ್ದರೆ, ವಿಚ್ ಇಸ್ ಕಾಲ್ಡ್ ಅಸ್ ಅಂಗನವಾಡಿ 1, 2, 3. ಸೊ ಇಟ್ಸ್ ಶುಡ್ ಸ್ಟಾರ್ಟ್ ಫ್ರಮ್ 3, 4, 5 ಆ್ಯಂಡ್ 6ಗೆ ಕರೆಕ್ಟಾಗಿ ಸರಿ ಆಗುತ್ತೆ. ಒಂದು ದಿವಸ ಹೆಚ್ಚು ಕಮ್ಮಿ ಆದರೆ ನಾನು ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಐ ನಾಟ್ ಒಂದು ರೂಲ್ಸ್ ಅಂತ ಇರ್ತದೆ. ಈಗ ಡ್ರೈವಿಂಗ್ ಲೈಸೆನ್ಸ್
ಡ್ರೈವಿಂಗ್ ಲೈಸೆನ್ಸ್ ಕೊಡ್ತೀರಾ, ಒಂದು ದಿವಸ ಇದ್ರೂ ಅದು ತಗೊಳ್ಳೋದೇ ಇಲ್ಲಲ್ಲ ನಿಮಗೆ. 18 ಇಯರ್ಸ್ ಆಗಲೇಬೇಕು ಅಂತ ನೀವು 1 ಅವರ್ ಹೆಚ್ಚು ಕಮ್ಮಿ ಆದ್ರೂ ಅದು ಎಂಟ್ರಿನೇ ತೊಗೊಳ್ಳಲ್ಲ, ಬಟ್ ಡ್ರೈವಿಂಗ್ ಗೊತ್ತಿರುತ್ತೆ. ಬಟ್ ಸಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಅ ಲಾ. ಅದು ಅಪ್ಪರ್ ಲಿಮಿಟ್ ಐ ಥಿಂಕ್ ಏನೋ ಇರಬೇಕು, ಅದು ಅಪ್ಪರ್ ಲಿಮಿಟ್ ಇದೆ, ಅದೇನು ರೆಗ್ಯುಲರ್ ಆಗಿದೆ ಅದೇ ಸೇಮ್ ಅಪ್ಪರ್ ಲಿಮಿಟ್. ಅದನ್ನ ನಾನು 8 ಇಯರ್ಸ್ ಅಂದರೆ 8 ಇಯರ್ಸ್. ಕೆಲವು ಸತಿ ಆಗುತ್ತೆ ಹಳ್ಳಿ ಕಡೆಗೆ, ಇಶ್ಯೂಸ್ ಆರ್ ದೇರ್, ಲೆಟ್ ಅಸ್ ನಾಟ್. ಅಂತೂ ಇಂತೂ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯಿಂದಾಗಿ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. 1ನೇ ಕ್ಲಾಸಿನ ಪ್ರವೇಶಾತಿ ಗೊಂದಲವನ್ನ ಪರಿಹರಿಸೋದಕ್ಕೆ ತಾತ್ಕಾಲಿಕವಾಗಿ ಆದರೂ ಪರಿಹರಿಸೋದಕ್ಕೆ ಮುಂದಾಗಿದೆ. 1ನೇ ತರಗತಿ ಪ್ರವೇಶಾತಿ ಗೊಂದಲಕ್ಕೆ ಪರಿಹಾರ ಶಿಕ್ಷಣ ಇಲಾಖೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತಾ ಇದೆ. ಈ ವರ್ಷ ಕಡೆ ಪಕ್ಷ ಈ ವರ್ಷ ಮಾತ್ರ 5 ವರ್ಷ 10 ತಿಂಗಳಿಗೆ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಕೊಡ್ತಾ ಇದೆ. ಪಾಲಕರು ಪೋಷಕರು ನೋಡಿ ಎಚ್ಚೆತ್ಕೊಳ್ಳಿ, ಈ ವರ್ಷ 5 ವರ್ಷ 10 ತಿಂಗಳಿಗೆ ಅಡ್ಮಿಷನ್ ಕೊಡ್ತಾರಂತೆ. ಪ್ರಸಕ್ತ ವರ್ಷಕ್ಕೆ ಮಾತ್ರ ಈ ವಯೋಮಿತಿ ಸಡಿಲಿಕೆ ಅನ್ವಯ ಆಗತ್ತೆ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ನಿರಂತರವಾಗಿ ವರದಿಯನ್ನ ಮಾಡಿತ್ತು, ಪೋಷಕರ ಗೋಳನ್ನ ಬಿಂಬಿಸಿತ್ತು. ಆಗಲೇಬೇಕು. ಪರ್ಸನಲ್ ರಿಕ್ವೆಸ್ಟ್ ಏನು ಅಂದರೆ, ವೆನ್ ಎವರ್ ಯು ಗೋ ನರ್ಸರಿ, LKG UKG ಅನ್ನೋದೇನಾದರೂ ಇದ್ದರೆ, ವಿಚ್ ಇಸ್ ಕಾಲ್ಡ್ ಅಸ್ ಅಂಗನವಾಡಿ 1 2 3. ಸೊ ಇಟ್ಸ್ ಶುಡ್ ಸ್ಟಾರ್ಟ್ ಫ್ರಮ್ 3 4 5 ಆ್ಯಂಡ್ 6ಗೆ ಕರೆಕ್ಟಾಗಿ ಸರಿ ಆಗುತ್ತೆ. ಒಂದು ದಿವಸ ಹೆಚ್ಚು ಕಮ್ಮಿ ಆದರೆ ನಾನು ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ನಾನು ಐಮ್ ನಾಟ್ ಒಂದು ರೂಲ್ಸ್ ಅಂತ ಇರ್ತದೆ. ಈಗ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತೀರಾ, ಒಂದು ದಿವಸ ಇದ್ರೂ ಅದು ತಗೊಳ್ಳೋದೇ ಇಲ್ಲಲ್ಲ ನಿಮಗೆ. 18 ಇಯರ್ಸ್ ಆಗಲೇಬೇಕು ಅಂತ ನೀವು 1 ಅವರ್ ಹೆಚ್ಚು ಕಮ್ಮಿ ಆದ್ರೂ ಅದು ಎಂಟ್ರಿನೇ ತೊಗೊಳ್ಳಲ್ಲ, ಬಟ್ ಡ್ರೈವಿಂಗ್ ಗೊತ್ತಿರುತ್ತೆ. ಬಟ್ ಸಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಅ ಲಾ. ಅದು ಅಪ್ಪರ್ ಲಿಮಿಟ್ ಐ ಥಿಂಕ್ ಏನೋ ಇರಬೇಕು, ಅದು ಅಪ್ಪರ್ ಲಿಮಿಟ್ ಇದೆ, ಅದೇನು ರೆಗ್ಯುಲರ್ ಆಗಿದೆ ಅದೇ ಸೇಮ್ ಅಪ್ಪರ್ ಲಿಮಿಟ್. ಅದನ್ನ ನಾನು 8 ಇಯರ್ಸ್ ಅಂದರೆ 8 ಇಯರ್ಸ್. ಕೆಲವು ಸತಿ ಆಗುತ್ತೆ ಹಳ್ಳಿ ಕಡೆಗೆ, ಇಶ್ಯೂಸ್ ಆರ್ ದೇರ್, ಲೆಟ್ ಅಸ್ ನಾಟ್. ಅಂತೂ ಇಂತೂ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯಿಂದಾಗಿ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. 1ನೇ ಕ್ಲಾಸಿನ ಪ್ರವೇಶಾತಿ ಗೊಂದಲವನ್ನ ಪರಿಹರಿಸೋದಕ್ಕೆ ತಾತ್ಕಾಲಿಕವಾಗಿ ಆದರೂ ಪರಿಹರಿಸೋದಕ್ಕೆ ಮುಂದಾಗಿದೆ. 1ನೇ ತರಗತಿ ಪ್ರವೇಶಾತಿ ಗೊಂದಲಕ್ಕೆ ಪರಿಹಾರ ಶಿಕ್ಷಣ ಇಲಾಖೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತಾ ಇದೆ. ಈ ವರ್ಷ ಕಡೆ ಪಕ್ಷ ಈ ವರ್ಷ ಮಾತ್ರ 5 ವರ್ಷ 10 ತಿಂಗಳಿಗೆ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಕೊಡ್ತಾ ಇದೆ.